ಈ ನೀಟ್ ಪರೀಕ್ಷೆ ಬರಿಬೇಕಂದ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗೈತಿ. ಊಟ ತಿಂಡಿ ರಾತ್ರಿ ನಿದ್ರೆಗಟ್ಟು ತಮ್ಮ ಶಿಕ್ಷಣನ ಏನಾರು ಮಾಡಿ ನಾವು ಉನ್ನತ ಹುದ್ದೆ ಮಾಡಬೇಕು ಅಂತೇಳಿ ಈ ನೀಟ್ ಪರೀಕ್ಷೆನ ತದಾದ ನಂತರ ಮತ್ತೆ ನಾವು ಮಕ್ಕಳಿಗೆ ತುಂಬ ಅವರ ಬದುಕಿಗೆ ಇಕ್ಕಟ್ಟು ತಂದಿದ್ದೀವಿ. ದಯಮಾಡಿ ಇದಕ್ಕೆ ಬಡವರು ಇನ್ನೊಂದು ಈ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಉನ್ನತ ಹುದ್ದೆಗಾಗಿ ಪ್ರಯತ್ನ ಪಡ್ತಾರೆ. ಬಟ್ ಈ ನೀಟ್ ಪರೀಕ್ಷೆ ಮಾಡೋಂಥ ಪತ್ರಿಕೆ ಪೇಪರ್ಗಳು ಲೀಕ್ ಆಗ್ತಾ ಇದ್ದಾವೆ. ಅಂದರೆ ಲಂಚ ತಗೊಂಡೇ ಇವತ್ತು ವಿದ್ಯಾರ್ಥಿಗಳು ಹುದ್ದೆಗೆ ಪಾಸ್ ಆಗೋದ್ರಿಂದ ದಯಮಾಡಿ ಪ್ರಭಾವಿ ದೊಡ್ಡ ಹೆಬ್ಬೆಟ್ ರಾಜಕಾರಣಿಗಳು ಮಕ್ಕಳಿಗೆ ಸಂಬಂಧಿಕರಿಗೆ ಅಂತರ್ನ ಉನ್ನತ ಹುದ್ದೆ ಕಳ್ಸೋಕ್ಕಾಗಿ ಈ ಪತ್ರಿಕೆಗಳನ್ನ ಲೀಕ್ ಮಾಡೋದು. ಇದ್ರಾಗೆ ಈ ಭ್ರಷ್ಟ ಅಧಿಕಾರಿಗಳನ್ನ ಈ ಭ್ರಷ್ಟ ಹೆಬ್ಬೆಟ್ಟು ಜನಪ್ರತಿನಿಧಿಗಳು ಮಾಡೋಂಥ ಇದು ಅವ್ಯವಹಾರಗಳು. ಇದು ನಿಜವಾದ ಪ್ರಧಾನಮಂತ್ರಿ ನಾನು ಈ ದೇಶದ ಬಡವರಿಗಾಗಿ ಇದ್ದೀನಿ ಅಂತ ಹೇಳಿದರೆ ಇವರು ಕಾಲಘಟ್ಟದಾಗೆ ಇಂಥ ಪತ್ರಿಕೆ ಲೀಕೌಟ್ ಆಗದೇ ಬ್ಯಾಡಿತ್ತು. ದಯಮಾಡಿ ಇಂಥ ಪ್ರಧಾನಮಂತ್ರಿಗಳು ಇಂಥ ಶಿಕ್ಷಣ ಸಚಿವರಿಗೆ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಮಣೆ ಹಾಕೋಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಸಂವಿಧಾನದ ಹಕ್ಕುಗಳ ಮೇಲೆ ಇವರು ಹಸ್ತಕ್ಷೇಪ ಮಾಡೋದ್ರಿಂದ ದಯಮಾಡಿ ಈ ಕೇಂದ್ರ ಸರ್ಕಾರ ಡಿಸಲ್ವ್ ಮಾಡಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಪ್ರಧಾನಮಂತ್ರಿನೂ ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗೆ ಇನ್ನು ಮುಂದೆ ಭಾರತ ದೇಶದಲ್ಲಿ ಗೆರವು ಹಾಕೋದು ಒಂದೇ ಉಳ್ದೈತೆ ಬಿಟ್ಟರೆ ಇನ್ಯಾವುದು ಉಳಿನಲ್ಲ ಅವರಿಗೆ. ಯಾಕಂದರೆ ಹಿಂದೆ ನಮ್ಮ ರೈತ ಸಂಘಟನೆಗಳು ಡೆಲ್ಲಿ ಒಳಗೆ ಹೋರಾಟ ಮಾಡ್ಬೇಕಾರೆ ಮಳೆ ಹೊಡೆದ್ರು, ಇವರು ಸಗಣಿನ ತಿನ್ನೋದು ರೈತರು ಮಾಡಿರೋ ಅನ್ನನ. ನಾಳೆ ಇಂಥ ಬಡವರು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಏನಾರು ಉನ್ನತ ಹುದ್ದೆಗೆ ಹೋಗೋದನ್ನ ಕಾಲೆಳಿತೇ ಇರೋದಕ್ಕೆ ಕಾರಣ ಪ್ರಧಾನಮಂತ್ರಿನೇ ಮೇಯ್ನ್ ಹೊಣೆ. ಶಿಕ್ಷಣ ಸಚಿವರು ಅವ್ರು ಅಂಡ್ರಾಗಿ ಬರ್ತಾರೆ. ನೀಟ್ ಪರೀಕ್ಷೆ ಲೀಕ್ ಆಗಿತ್ತೆ ಅಂದಮೇಲಿಕ್ಕೆ ಪ್ರಧಾನಮಂತ್ರಿ ಎಲ್ಲಿ ಜಾಗೃತ ಆಗ್ಯಾರೆ? ದಯಮಾಡಿ ಇಂಥ ಸರ್ಕಾರಗಳನ್ನ ವಜಾಗೊಳಿಸಿ ಮುಂದಿನ ದಿನದಲ್ಲಿ ನಮ್ಮ ಯುವ ಪೀಳಿಗೆಗಳು ರಾಜಕಾರಣಕ್ಕೆ ಬರಬೇಕು. ಇಲ್ಲಾಂದರೆ ಇಂಥ ಹೆಬ್ಬೆಟ್ ಹಾಕೋಂಥ ರಾಜಕಾರಣಿಗಳನ್ನು ನಾವು ಬದಿಗಿಡೋಕ್ಕೆ ಸಂವಿಧಾನದ ಹಕ್ಕುಗಳಿದವು. ಹೋರಾಟಕ್ಕೆ ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಐತ್ರಿ. ಯಾವನ್ರಿ ಅವನು ಪ್ರಧಾನಮಂತ್ರಿ? ಅವರು ಪದೇ ನಮ್ಮ ಹೋರಾಟಗಳನ್ನ ಅಡ್ಡ ಹಾಕೋದು ತುಳಿಯೋದು, ನಮಗೆ ಈ ಸಂವಿಧಾನದ ಹಕ್ಕುಗಳನ್ನ ಮಟಕ ಹಾಕೋಂಥ ಯಾವುದೇ ಸರ್ಕಾರ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಅವ್ರ ಆಡಳಿತದಾಗೆ ಯಾರ್ಯಾರು ತಪ್ಪು ಮಾಡ್ತಾರೆ ಅಂಥರ ವಿರುದ್ಧ ನಮ್ಮ ದೇಶದ ರೈತರು, ದಲಿತರು, ವಿದ್ಯಾರ್ಥಿಗಳು ನಿಜವಾಗ್ಲೂ ಹೇಳ್ತೀನಿ. ನಿನ್ನೆ ನಡೆದಿರ್ತಕ್ಕಂಥ ಡೆಲ್ಲಿ ಕಾರ್ಯಕ್ರಮಕ್ಕೆ ಇಡೀ ತಾಲೂಕಾದ್ಯಂತ ವಿದ್ಯಾರ್ಥಿಗಳು ರೊಚ್ಚಿಗೇಳಬೇಕು. ದಯಮಾಡಿ ಕಾಲಾವಕಾಶ ಐತಿ, ನಾಳೆನೇ ವಿದ್ಯಾರ್ಥಿಗಳು ಪುನಃ ಇಂಥದಕ್ಕೆ ಮತ್ತೆ ಜಾಗೃತ ವೇದಿಕೆಯನ್ನು ಮಾಡಬೇಕು ಅಂತೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ.